ಮಂಡೇ ಈವ್ನಿಂಗ್ ನಾನು ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ. ಸೊ ಹಂಗಾಗಿ ಇವಾಗ ಸಂಜೆ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಒಂದು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಹೋಳು ತೆಂಗಿನ ತುರಿ, ಈರುಳ್ಳಿ, ಟೊಮೊಟೊ, ಹಾಗೆ ಸಾಂಬಾರು ಪುಡಿ, ಖಾರದ ಪುಡಿ, ಹಾಗೆ ಸಾಂಬಾರು ಸೊಪ್ಪು ಇದಿಷ್ಟನ್ನು ಕೂಡ ರುಬ್ಬಿಸ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ನಾನು ಮಿಕ್ಸ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ಒಂದೆರಡು ಆಲೂಗಡ್ಡೆನೂ ಕೂಡ ಇತ್ತು, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಸೊಪ್ಪು, ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೊಮೊಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬಿಸ್ಕೊಂಡಿರುವಂಥ ಮಸಾಲೆ, ಬೇಳೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಒಂದು ವಿಷಲ್ನ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಒಂದು ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಬೇಗನೂ ಕೂಡ ಆಗೋಗ್ಬಿಡುತ್ತೆ ನಮಗೆ ಟೈಮ್ ಇಲ್ಲ ಅಂದಾಗ. ಇನ್ನು ನನ್ನ ಮಗಳು ಅವಳ ಗೊಂಬೆಗಳು ಮತ್ತು ಅವಳ ಬುಕ್ಗಳನ್ನ ಎಲ್ಲದನ್ನು ಕೂಡ ಅರಗಿದ್ಲು. ಸೊ ಹಾಗಾಗಿ ಅವಳನ್ನೂ ಕೂಡ ಸೇರಿಸ್ಕೊಂಡು ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗಿಂದನೇ ಅವಕ್ಕೆ ಅವು ಬುಕ್ಗಳು, ಅವು ಗೊಂಬೆಗಳನ್ನೆಲ್ಲದನ್ನು ಕೂಡ ಇಡೋದನ್ನು ಹೇಳ್ಕೊಟ್ರೆ ಸೊ ಅವರು ಕೂಡ ಮುಂದೆ ಅದನ್ನೆಲ್ಲ ಕಲ್ತ್ಕೋತಾರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.